ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ದ್ವಿತೀಯ PUC ವಿದ್ಯಾರ್ಥಿಗಳ ಕನ್ನಡ ಪಠ್ಯದಲ್ಲಿರ್ತಕ್ಕಂತಹ 6ನೆಯ ಪದ್ಯ ಹಬ್ಬಲಿ ಅವರ ರಸಬಳ್ಳಿ. ಇದು ಒಂದು ಜನಪದ ಕಾವ್ಯ. ಹಾಗಾಗಿ ಇಲ್ಲಿ ಕವಿಕೃತಿ ಪರಿಚಯ ಇರೋದಿಲ್ಲ. ಆದರೆ ಜನಪದ ಸಾಹಿತ್ಯ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ವಿಚಾರಗಳನ್ನು ಈ ದಿನ ನಾವು ಚರ್ಚೆ ಮಾಡೋಣ. ಜನಪದ ಸಾಹಿತ್ಯ ಸಾಮೂಹಿಕ ಸೃಷ್ಟಿ. ಇದರಲ್ಲಿ ಯಾವುದೇ ಒಬ್ಬ ನಿರ್ದಿಷ್ಟವಾಗಿರ್ತಕ್ಕಂತಹ ಕವಿ ಅಥವಾ ಕವಯತ್ರಿ ಅಥವಾ ರಚನೆಕಾರರು ಇರೋದಿಲ್ಲ. ಇದು ತಲೆತಲಾಂತರದಿಂದ ತಲೆಮಾರಿನಿಂದ ತಲೆಮಾರಿಗೆ ಬಾಯಿಯಿಂದ ಬಾಯಿಗೆ ಭಿನ್ನತೆಯನ್ನ ತನ್ನ ಸ್ವರೂಪದಲ್ಲಿ ಪಡ್ಕೊಳ್ತಾ ಬರುವಂತಹ ಒಂದು ಕಾವ್ಯ. ಅದು ಅನಕ್ಷರಸ್ಥರ ಜನಪದರ ನಾಲಿಗೆಯ ಮೇಲೆ ಜೀವಂತವಾಗಿರುವಂತಹ ಒಂದು ಕಂಠಸ್ಥ್ಯ ಸಾಹಿತ್ಯ. ಇದಕ್ಕೆ ಲಿಖಿತ ದಾಖಲೆಗಳು ಇಲ್ಲಿನವರೆಗೂ ಸಿಗ್ತಾ ಇರಲಿಲ್ಲ. ಬಟ್ ಅದು ನಶಿಸಿ ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿ ಇವತ್ತಿನ ದಿನಮಾನಗಳಲ್ಲಿ ಜನಪದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶ್ವವಿದ್ಯಾಲಯವನ್ನು ತೆರೆಯುವ ಪ್ರಯತ್ನವನ್ನ ನಮ್ಮ ಸರ್ಕಾರಗಳು ಇವತ್ತಿನ ಕಾಲಘಟ್ಟದಲ್ಲಿ ಮಾಡ್ತಾ ಬಂದಿದ್ದಾರೆ. ಕಾರಣ ಇಷ್ಟೇ, ಅದರಲ್ಲಿರುವಂತಹ ಒಂದು ಪರಿಶುದ್ಧವಾದ ಒಂದು ಸೊಗಸನ್ನ, ಒಂದು ಜನಪದೀಯ ಸೊಗಡನ್ನ ಉಳಿಸುವ ಪ್ರಯತ್ನ. ಯಾಕೆಂದ್ರೆ ಇವತ್ತೆಲ್ಲ ಆಧುನಿಕ ಜಗತ್ತಿಗೆ ಮಾರು ಹೋಗಿರ್ತಕ್ಕಂಥ ನಾವು ನಮ್ಮ ಮೂಲ ಸೊಗಡನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ಆ ಕಾರಣಗಳಿಗಾಗಿ ಅದನ್ನ ಉಳಿಸ್ಬೇಕು ಅಂತ ಹೇಳಿ ಹಲವಾರು ದಿಕ್ಕಿನಿಂದ ಪ್ರಯತ್ನಗಳು ನಡೀತಾ ಇದೆ. ಕ್ರಿಯಾಮೂಲ ಸಾಹಿತ್ಯ ನಮ್ಮ ಸಂಸ್ಕೃತಿಯ ಸಾರ ರೂಪವಾದ ಜನಪದ ಸಾಹಿತ್ಯ ಒಂದು ದೇಶದ ಬಹುಸಂಖ್ಯಾತರ ಆಶೋತ್ತರಗಳ ಪ್ರತೀಕವೂ ಕೂಡ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆ ಅಂತ ಹೇಳಿದ್ರೆ ಆ ಜನಪದ ಸಾಹಿತ್ಯದಲ್ಲಿ ಬರುವಂಥದ್ದು ಸಹಜವಾಗಿ ಮಾನವನ ಜೀವನದಲ್ಲಿ ಪ್ರತಿನಿತ್ಯ ನಡೆಯುವಂತಹ ಆಗು ಹೋಗುಗಳ ಚಿತ್ರಣಗಳನ್ನೇ ತಮ್ಮ ಭಾವನೆಗಳ ಮೂಲಕ ಹಾಡಿನ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ರು ಅನ್ನುವಂಥದ್ದು. ಅದು ಹೆಣ್ಣು ಮಕ್ಕಳ ಬದುಕಿನಲ್ಲಂತೂ ಅತಿ ಹೆಚ್ಚಾಗಿ ಹಾಸುಹೊಕ್ಕಾಗಿರ್ತಕ್ಕಂಥದ್ದು ಈ ಒಂದು ಜನಪದ ಸಾಹಿತ್ಯ. ಜನ ಸಂಸ್ಕೃತಿಯ ಅಂತರಾಳದಲ್ಲಿ ಅವುಗಳ ಬೇರುಗಳು ಇರುತ್ತವೆ. ಜನಪದ ಗೀತೆಗಳು ಜನಪದ ಸಾಹಿತ್ಯದ ಒಂದು ಮುಖ್ಯ ಪ್ರಕಾರ ಆಗಿರ್ತಕ್ಕಂಥದ್ದು. ಇದರಲ್ಲಿ ಹೆಂಗಸರ ಹಾಡು, ಗಂಡಸರ ಹಾಡು, ಮಕ್ಕಳ ಹಾಡುಗಳು ಅಂತ ಹೇಳಿ ಹಲವಾರು ವಿಭಾಗಗಳನ್ನ ಮಾಡಲಾಗಿದೆ. ಇವು ಬಾಯಿಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಕಂಠಸ್ಥವಾಗಿ ಸಾಗಿ ಬಂದಂತಹ ಒಂದು ಸಾಹಿತ್ಯದ ಪ್ರಕಾರ. ಇದರಲ್ಲಿ ತ್ರಿಪದಿಗಳು ಹೆಚ್ಚಾಗಿ ಕಂಡುಬರುತ್ತೆ. ಸಿಂಹಪಾಲು ತ್ರಿಪದಿಗಳದ್ದೇ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಜನಪದ ಕಾವ್ಯ ಛಂದಸ್ಸಿನಲ್ಲಿ ತ್ರಿಪದಿಗೆ ಪ್ರಥಮ ಸ್ಥಾನವನ್ನ ಕಲ್ಪಿಸಲಾಗಿದೆ ಅಥವಾ ಪಡ್ಕೊಂಡಿದೆ ಅಂತಕ್ಕಂಥದ್ದು. ಇದರ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ, ತ್ರಿಪದಿಗಳು ಅಂತ ಹೇಳಿದ್ರೆ 3 ಸಾಲುಗಳುಳ್ಳ ಒಂದು ಹಾಡುಗಬ್ಬ ಸಾಹಿತ್ಯ ಅಂತ ಹೇಳಬಹುದು. ಅತ್ಯಂತ ಸರಳ, ಸುಂದರ ಪದಲಾಲಿತ್ಯದಿಂದ ಕೂಡಿದಂತಹ ಒಂದು ಪದ್ಯ ಸಾಹಿತ್ಯ ಯಾವುದು ಅಂತ ಹೇಳಿದ್ರೆ ಅದು ಜನಪದ ಸಾಹಿತ್ಯ. ನಿಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂತಹ ಈ ಒಂದು ಪದ್ಯ ಭಾಗವನ್ನ ಜನಪದರು ಬಾಳಿ ಬದುಕಿದ ರೀತಿ, ನೀತಿ, ತಾಯಿ ಮತ್ತೆ ತವರಿನ ಬಗೆಗೆ ಇರುವಂತಹ ಆ ಹೆಣ್ಣಿನ ಮನಸ್ಸಿನಲ್ಲಿ ಮೂಡುವಂತಹ ಭಾವನೆಗಳು, ಅಪಾರವಾದ ಪ್ರೀತಿ, ಅಭಿಮಾನ ಹೇಗಿದೆ ಅನ್ನುವಂಥದ್ದನ್ನ ಈ ಒಂದು ಪದ್ಯದಲ್ಲಿ ವ್ಯಕ್ತಪಡಿಸಲಾಗಿದೆ ಅನ್ನುವಂಥದ್ದು. ಈ ಜನಪದ ಹಾಡಿನ ಆಶಯ ಭಾವವನ್ನು ನೋಡೋದಾದ್ರೆ, ತ್ರಿಪದಿಯು ಪದ್ಯ ಪ್ರಕಾರಗಳಿಗೆ ಸಂಬಂಧಪಟ್ಟದ್ದಾಗಿದೆ. ಜನಪದ ಗೀತೆ ಪ್ರಕಾರ ತುಂಬಾ ಜನಪ್ರಿಯವಾಗಿರ್ತಕ್ಕಂಥದ್ದು. ತ್ರಿಪದಿಗಳಲ್ಲಿ ಬಡತನ, ಸಿರಿತನ, ನಡೆ, ನುಡಿ, ನೆರೆಹೊರೆಯ ಸಂಬಂಧ, ಬಡತನದ ಬದುಕಿನ ಸಿಹಿ ಕಹಿ ಹಾಗೂ ತವರು ಮನೆಯ ತನ್ನಣೆಯ ನೆನಪಿದೆ. ಇದರೊಳಗೆ ಜನಪದರು ಕಂಡ ತಾಯಿಯ ರೂಪ, ಸ್ವರೂಪ, ತೋರಿದ ಪ್ರೀತಿ, ಮಕ್ಕಳನ್ನ ಬೆಳೆಸಿದ ರೀತಿ ಇವೆಲ್ಲವೂ ಕೂಡ ಈ ಒಂದು ಜನಪದ ಹಾಡಿನಲ್ಲಿ ಅಡಕವಾಗಿರುತ್ತವೆ.
ಜನಪದ ಲೋಕದ ಸುತ್ತೆಲ್ಲ ಇಂತಹ ಸಂಸ್ಕೃತಿ ಬಿತ್ತರಿಸುವ ಹಾಡುಪಾಡಿನೊಂದಿಗೆ ತಾಯಿ ಮತ್ತು ತವರಿನ ಬಗೆಗಿನ ಪ್ರೀತಿ ಇಲ್ಲಿ ಅಭಿವ್ಯಕ್ತಗೊಂಡಿದೆ. ಜನಪದ ಸಾಂಸ್ಕೃತಿಕ ಪರಂಪರೆಯ ಮೌಲ್ಯಗಳು ಈ ಇಂತಹ ಜನಪದ ಹಾಡುಗಳಲ್ಲಿ ಅಡಕವಾಗಿರ್ತಕ್ಕಂಥದ್ದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಕೂಡ ನಮಗೆ ಸಿಗುವಂಥದ್ದು. ಸೊ ಇದಿಷ್ಟು ಪದ್ಯದ ಮತ್ತು ಜನಪದದ ಹಿನ್ನೆಲೆ, ಈ ಒಂದು ಕವಿತೆಯ ಹಿನ್ನೆಲೆಯನ್ನು ನಾವು ಗಮನಿಸಬಹುದಾದಂತಹ ವಿಚಾರಗಳು. ಈ ಜನಪದ ಗೀತೆಯ ಒಟ್ಟಾರೆ ಸಾರಾಂಶವನ್ನ ಹೇಳೋ ಪ್ರಯತ್ನವನ್ನ ನಾನು ಈ ಒಂದು ಭಾಗದಲ್ಲಿ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಪದ್ಯ ತುಂಬಾ ದೀರ್ಘವಾಗಿದ್ದು ನಾನು ಆವಾಗಲೇ ಮೊದಲಿನ ಭಾಗದಲ್ಲಿ ಅದನ್ನ ಹಾಡಿನ ರೂಪದಲ್ಲಿಯೇ ಒಂದ್ಸರಿ ಹೇಳಿದ್ದೀನಿ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಭಾಗದಲ್ಲಿ ಅ, ಸಂಪೂರ್ಣವಾಗಿ ಆ ಒಂದು ಪದ್ಯ ಏನನ್ನ ಹೇಳೋ ಪ್ರಯತ್ನವನ್ನ ಮಾಡುತ್ತೆ ಅನ್ನೋ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡೋಣ. ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂಥದ್ದು ಒಂದು ಮದುವೆಯಾಗಿರ್ತಕ್ಕಂಥ ಹೆಣ್ಣುಮಗಳು ತನ್ನ ತವರಿನ ವಿಚಾರವಾಗಿ ಯಾವ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ಈ ಹಾಡಿನ ಮೂಲಕ ಅನ್ನುವಂಥದ್ದು ಈ ಒಂದು ಪದ್ಯದಲ್ಲಿ ಮುಖ್ಯವಾಗಿರ್ತಕ್ಕಂತಹ ಒಂದು ತಾತ್ಪರ್ಯವನ್ನ ಇಲ್ಲಿ ಸೂಚಿಸಲಾಗಿದೆ. ನೋಡಿ ಯಾಕೆ ಹೇಳ್ತಾ ಇದ್ದಾಳೆ, ಶ್ರೀಮಂತಿಕೆ ಶಾಶ್ವತ ಅಲ್ಲ, ಬಂಗಾರದ ಬಳೆಗಳನ್ನ ತೊಟ್ಟು ಬಡವರನ್ನ ಬೈಬೇಡ. ಬಂಗಾರದ ಶ್ರೀಮಂತಿಕೆ ಶಾಶ್ವತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅದನ್ನ ಹೇಗೆ ಹೋಲಿಸ್ತಾರೆ ಪ್ರಕೃತಿಗೆ ಅಂತ ಹೇಳಿದ್ರೆ, ಆ ಹೆಣ್ಣು ಮಗಳು ಮಧ್ಯಾಹ್ನದ ಹೊತ್ತು ತುಂಬಾ ಹೊತ್ತು ನಿಲ್ಲೋದಿಲ್ಲ, ತಕ್ಷಣಕ್ಕೆ ಸಂಜೆ ಆಗ್ಬಿಡುತ್ತೆ. ಹಾಗಾಗಿ ನಾನು ಶ್ರೀಮಂತಳು ಅಂತ ಹೇಳಿ ಬಂಗಾರದ ಬಳೆ ತೊಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಬಡವರನ್ನ ಬೈಯೋದಲ್ಲ. ಕಾಲಚಕ್ರ ಬೇಗ ತಿರುಗ್ಬಿಡುತ್ತೆ. ಯಾರಿಗ್ ಗೊತ್ತು, ನೀನ್ ಮತ್ತೆ ಬಡವಳಾಗ್ಬೋದು, ಅವ್ರ ಕೈಲಿ ನೀನ್ ಬೈಸ್ಕೊಳ್ಳೋಂಥ ಪರಿಸ್ಥಿತಿ ಬರ್ಬೋದು. ಹೌದಲ್ಲ? ಅದಲ್ಲ. ಅಹಂಕಾರ ಇರಬಾರ್ದು. ನೀನು ಯಾವ ಸ್ಥಿತಿಯಲ್ಲೇ ನಿನ್ನ ಬದುಕನ್ನ ನಡೆಸ್ತಾ ಇರು, ನೀನು ಶ್ರೀಮಂತಳು ಅಥವಾ ಇನ್ನೇನೋ ನಾನು ಅಂತ ಹೇಳಿ ಅಹಂಕಾರ ಪಡೋದಲ್ಲ ಅಂತ ಒಂದು ನೈತಿಕ ಮೌಲ್ಯಗಳನ್ನ ಈ ಒಂದು ಭಾಗದಲ್ಲಿ ಕಟ್ಟಿಕೊಡೋ ಪ್ರಯತ್ನವನ್ನ ಈ ಒಂದು ಜನಪದ ಗೀತೆ ಹೊಂದಿದೆ. ಮಧ್ಯಾಹ್ನದ ಬಿಸಿಲು ಬಂದು ಎಷ್ಟು ಬೇಗ ಹೋಗುತ್ತೋ ಹಾಗೇನೆ ಶ್ರೀಮಂತಿಕೆ ಕೂಡ ಯಾವತ್ತಾದ್ರೂ ಒಂದು ದಿನ ಕಳ್ಕೊಂಡ್ಬಿಡ್ತೀಯ. ಹಾಗಾಗಿ ಅಹಂಕಾರದಿಂದ ಬಡವರನ್ನ ಬೈಬೇಡ ಅನ್ನುವಂಥದ್ದು. ಹಾಗಾಗಿ ಸಿರಿತನ ಬಂದಾಗ ಅಹಂಕಾರ ಪಡೆದ ಎಲ್ಲರೊಂದಿಗೂ ಪ್ರೀತಿ ಸಾಮರಸ್ಯದಿಂದ ಇರಬೇಕು, ಬಾಳಬೇಕು, ಬದುಕಬೇಕು ಅನ್ನುವಂಥದ್ದನ್ನ ಈ ಒಂದು ಹಾಡು ಅಭಿವ್ಯಕ್ತಪಡಿಸ್ತಾ ಇದೆ. ಮುಂದಿನ ಭಾಗದಲ್ಲಿ ನೆರೆಹೊರೆಯವರೊಟ್ಟಿಗೆ ನಾವು ಹೇಗೆ ಬದುಕಬೇಕು ಅನ್ನುವಂತಹ ಮೌಲ್ಯಗಳನ್ನ ಈ ಒಂದು ಗೀತೆ ನಮಗೆ ತೋರಿಸ್ಕೊಡ್ತಾ ಇದೆ ನೋಡಿ. ಮಾನವ ಸಹಜವಾಗಿ ಸಾಮಾಜಿಕ ಜೀವಿ, ಅವನು ಸಮೂಹಗಳಲ್ಲಿಯೇ ಬದುಕಬೇಕು. ಹಾಗಾಗಿ ನೆರೆಹೊರೆಯವರೊಟ್ಟಿಗೆ ಸರಿಯಾದ ರೀತಿಯಲ್ಲಿ ಸೇರ್ಕೊಂಡು ಹೊಂದಾಣಿಕೆಯಿಂದ ಬದುಕಬೇಕು ಅನ್ನುವುದು ಈ ಒಂದು ಪದ್ಯದಲ್ಲಿರುವಂತಹ ಸೂಚನೆ. ಅವರ ಪ್ರೀತಿ ವಿಶ್ವಾಸದಿಂದ ಅನ್ಯೋನ್ಯತೆಯ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅಕ್ಕಪಕ್ಕದವರು ಒಳ್ಳೆಯವರಾಗಿರಬೇಕು, ಜೊತೆಗೆ ಬುದ್ಧಿವಂತರು ಆಗಿರಬೇಕು. ಇನ್ನೊಬ್ಬರ ಮನೆ ಹಾಳು ಮಾಡೋದಲ್ಲ. ನಮ್ಮ ಮಾತನ್ನ ಕೇಳ್ತಾರೆ ಯಾರಾದರೂ ಅಕ್ಕಪಕ್ಕದವರು ಅಂದ್ರೆ ಅದನ್ನ ಬೇರೆ ರೀತಿನಲ್ಲಿ ಬಳಸ್ಕೊಳ್ಳುವಂಥದ್ದಲ್ಲ. ನಮ್ಮ ಅಕ್ಕಪಕ್ಕದವರು ಒಳ್ಳೆಯವರಾಗಿರ್ಬೇಕು, ಬುದ್ಧಿವಂತರಾಗಿರ್ಬೇಕು, ಅದನ್ನ ಹೊಂದಿಸ್ಕೊಂಡು ಬಾಳುವಂತಹ ಮನಸ್ಥಿತಿ ನಮಗೂ ಇರಬೇಕು. ಆವಾಗ ನಾವು ಅಚ್ಚುಕಟ್ಟಾದ ಬದುಕನ್ನು ಬದುಕೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ನಮ್ಮ ನೆರೆಹೊರೆಯವರು ಕೆಟ್ಟವರಾಗಿದ್ರೆ ನಮ್ಮಲ್ಲಿರುವ ಬುದ್ಧಿಯನ್ನ ಕಳ್ಕೊಂಡು ಅವರಂತೆ ಬುದ್ಧಿಹೀನರಾಗಿ ಬದುಕುವುದಕ್ಕೆ ಶುರು ಮಾಡಬೇಕಾಗತ್ತೆ. ಏಕೆಂದ್ರೆ ನಮ್ಮ ಬದುಕು ಹೇಗೆ ಅಂತ ಹೇಳಿದ್ರೆ ನಾವು ಬೇರೆಯವರಿಂದ ತಕ್ಷಣವೇ ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀವಿ ನಾವು. ಏಕೆಂದ್ರೆ ಬೇರೆಯವರು ಒಬ್ಬರಿಂದ ಇನ್ನೊಬ್ಬರಿಂದ ಕಲಿಯೋದು ಬೇಕಾದಷ್ಟಿದೆ ಅಲ್ಲ. ಹಾಗಾಗಿ ನೋಡ್ತಾ 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 ಕೆಲವೊಂದು ವಿಚಾರಗಳನ್ನ ನಾವು ಕಲಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೆರೆಹೊರೆಯವರು ಒಳ್ಳೆಯವರಾಗಿರ್ಬೇಕು, ಬುದ್ಧಿವಂತರಾಗಿರ್ಬೇಕು, ಅವರೊಟ್ಟಿಗೆ ನಾವು ಕೂಡ ಸಹ ಜೀವನವನ್ನ ಮಾಡೋದಕ್ಕೆ ಸುಲಭ ಆಗುತ್ತೆ, ಒಳ್ಳೆಯ ಜೀವನವನ್ನ ಮಾಡಲಿಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಅಕ್ಕಪಕ್ಕದವರ ನಡತೆ, ಪ್ರೀತಿ, ವಿಶ್ವಾಸ ಹೇಗಿರಬೇಕು ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳೆಯವರಾಗಿರ್ಬೇಕು. ಅಕಸ್ಮಾತ್ ಅವರು ಕೆಟ್ಟವರಾಗಿದ್ರೆ ಆ ಕೆಟ್ಟತನದಿಂದ ನಮಗೂ ಕೂಡ ಕೆಟ್ಟದ್ದಾಗತ್ತಲ್ಲ. ಹಾಗಾಗಿ ಅಂತ ಸಮಯದಲ್ಲಿ ನಾವು ಅವ್ರನ್ನ ಧಿಕ್ಕರಿಸಿ ಬದುಕಬಹುದು. ಆದರೆ ನೆರೆಹೊರೆಯವರು ಒಳ್ಳೆಯವರಾಗಿದ್ರೆ ನಮ್ಮ ಬದುಕು ಹಸನಾಗಿರುತ್ತೆ
ಅಂದ್ರೆ ಕೆಟ್ಟವರು ಕೂಡ ಒಳ್ಳೆಯವರಾಗಬೇಕು ಅಂತ ಈ ಒಂದು ಹಾಡನ್ನ ಕೇಳದ ಮೇಲೆ ನೋಡಿ ಅದು ಈ ಜನಪದಿಯ ಸೊಗಡಿನ ಒಂದು ಶಕ್ತಿ. ಇನ್ನು ಮುಂದುವರೆದು ನೋಡಿ ಆ ಹೆಣ್ಮಗಳು ಏನ್ ಹೇಳ್ತಿದ್ದಾಳೆ, ಹೆಣ್ಣು ಮಕ್ಕಳ ದುಃಖವನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ? ತಾಯಿ ಇದ್ರೆ ತವರ್ ಹೆಚ್ಚು, ತಂದೆ ಇದ್ರೆ ಬಳಗ ಹೆಚ್ಚು ಅಂತ ಹೇಳ್ತಾರೆ ಜನಪದಿಯರು. ಇಲ್ಲಿ ಈ ಒಂದು ಗೀತೆಯ ಪ್ರಕಾರ ಆ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ, ತಾಯಿ ಒಬ್ಬಳೇ ಹೆಣ್ಣು ಮಗಳ ಕಷ್ಟವನ್ನ ಹೇಳ್ದಲೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಶಕ್ತಿಯನ್ನ ಹೊಂದಿರತಕ್ಕಂಥವಳು ಅಂತ. ಹೆಣ್ಣು ಮಕ್ಕಳ ದುಃಖ ಅರ್ಥವಾಗುವುದು ತಾಯಿಗೆ ಮಾತ್ರ. ಮಗಳು ಅನುಭವಿಸುವಂತಹ ಕಷ್ಟ ನೋವುಗಳನ್ನು ಅನುಭವದಿಂದ ತಿಳಿಯಬಲ್ಲಳು ಒಬ್ಬ ತಾಯಿ. ಸಹಾನುಭೂತಿಯಿಂದ ಕಾಣುವ ಮನಸ್ಸು ತಾಯಂದ್ರಿಗೆ ಮಾತ್ರ ಇರುತ್ತೆ ಅನ್ನುವಂಥದ್ದು. ಹುತ್ತದ ಒಳಗಿರುವಂತಹ ಹಾವಿನ ಆ ಒಂದು ತಾಪ ಉಷ್ಣ ಇದೆಯಲ್ಲ, ಅದು ಯಾರಿಗೆ ಗೊತ್ತಾಗುತ್ತೆ ಅಂದರೆ ಶಿವನಿಗೆ ಮಾತ್ರ ಗೊತ್ತಾಗುತ್ತೆ. ಹಾಗೇನೆ ಮಗಳ ಸಂಕಷ್ಟಗಳು ಅಥವಾ ಅವಳು ಸಂತೋಷವಾಗಿದ್ದಾಳ ದುಃಖದಲ್ಲಿದ್ದಾಳ ಅನ್ನುವಂಥದ್ದು ಹೇಳದಲ್ಲೇ ಅರ್ಥ ಮಾಡ್ಕೊಳ್ಳುವಂಥದ್ದು ಯಾವ್ದಾದ್ರು ಒಂದು ಜೀವ ಈ ಭೂಮಿ ಮೇಲಿದೆ ಅಂದರೆ ಅದು ತಾಯಿ ಮಾತ್ರ ಅನ್ನುವಂಥದ್ದು ಆಕೆಯ ಭಾವನೆ. ಸತ್ಯವೂ ಹೌದದು. ಹಾಗೆಯೇ ಹೆಣ್ಣು ಮಕ್ಕಳ ಕಷ್ಟ ತಾಯಂದಿರಿಗೆ ಮಾತ್ರ ತಿಳಿದಿರುತ್ತದೆ. ಹೆಣ್ಣಿನ ಅಂತರಂಗವನ್ನ ತಿಳಿಯುವ ಶಕ್ತಿ ತಾಯಿಗೆ ಮಾತ್ರ ಸಿದ್ಧಿಸಿರುತ್ತೆ ಅನ್ನುವಂಥದ್ದು ಈ ಹೆಣ್ಣು ಮಗಳ ಒಂದು ಮ್, ಅಭಿಪ್ರಾಯ. ತಾಯಿಯ ಮನೆಗೆ ಅಂದ್ರೆ ತವರು ಮನೆಯನ್ನ ಬಿಟ್ಟು ಬಂದಂತಹ ಹೆಣ್ಣು ಮಗಳು ತನ್ನ ಗಂಡನ ಮನೆಯನ್ನ ಸೇರದ ಮೇಲೆ ತವರು ಮನೆಗೆ ಯಾವ ರೀತಿಯಾಗಿ ಹಾರೈಕೆಗಳನ್ನ ಕೊಡ್ತಾಳೆ ಅನ್ನುವಂಥದ್ದನ್ನ ಈ ಒಂದು ಗೀತೆ ನಮಗೆ ತಿಳಿಸಿಕೊಡ್ತಾ ಇದೆ ನೋಡಿ. ಹೆಣ್ಣು ಮಕ್ಕಳು ತನ್ನ ತವರು ಮನೆಗೆ ಯಾವುದೇ ಉಡುಗೊರೆಗಳನ್ನ ನೀಡದೇ ಇದ್ದರೂ ಕೂಡ ಗಂಡನ ಮನೆಯಲ್ಲಿ ಇದ್ದರೂ ಯಾವಾಗಲೂ ತವರು ಮನೆಯನ್ನೇ ನೆನೆಸ್ಕೊಳ್ತಾ ಒಳ್ಳೆಯದನ್ನೇ ಬಯಸ್ತಾ ಇರ್ತಾಳೆ ಒಬ್ಬ ಹೆಣ್ಣು ಮಗಳು, ವಿವಾಹಿತ ಹೆಣ್ಣು ಮಗಳು. ತವರು ಮನೆಗೆ ಕೃತಜ್ಞತೆಯನ್ನ ಸಲ್ಲಿಸ್ಬೇಕಲ್ಲ, ಆಕೆಗೆ ಕೊಡ್ಲಿಕ್ಕೆ ಉಡುಗೊರೆಗಳನ್ನ ಕೊಡ್ಲಿಕ್ಕೆ ಶಕ್ತಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ವಸ್ತು ರೂಪದಲ್ಲೇ ಕೊಡಬೇಕಾದಂಥದ್ದಿಲ್ಲ ಉಡುಗೊರೆಗಳನ್ನ. ಪ್ರೀತಿ, ವಿಶ್ವಾಸ, ನಂಬಿಕೆ, ಅಭಿಮಾನ ಇತ್ತು ಅಂತ ಹೇಳಿದ್ರೆ ಹಾರೈಕೆಗಳ ಮೂಲಕವೂ ಕೊಡಬಲ್ಲಳು ಒಬ್ಬ ಹೆಣ್ಣು ಮಗಳು ಅನ್ನೋದನ್ನ ಈ ಒಂದು ಪದ್ಯ ನಮಗೆ ತಿಳಿಸ್ತಾ ಇದೆ. ಅದನ್ನೇ ಆಕೆ ಹಾರೈಸ್ತಾ ಇದ್ದಾಳೆ ನೋಡಿ. ಹಬ್ಬಲಿ ಅವರ ರಸಬಳ್ಳಿ, ಅವರ ವಂಶ ವೃಕ್ಷ ಬೆಳೀತಾ ಹೋಗ್ಲಿ ಅನ್ನುವ ಹಾರೈಕೆಯನ್ನ ಆಕೆ ಇಲ್ಲಿ ಕೊಡ್ತಾ ಇದ್ದಾಳೆ. ತವರಿನ ಋಣವನ್ನ ತೀರ್ಸೋದಕ್ಕೆ ಸಾಧ್ಯವಾದರೂ ಕೂಡ ಆಗೋದಿಲ್ಲ, ಅಲ್ಲ ಏನ್ ಮಾಡಿದ್ರೂ ಸಾಧ್ಯ ಆಗೋದಿಲ್ಲ. ಆದ್ರೂ ತನ್ನ ಹಾರೈಕೆ ಮೂಲಕ ಅದನ್ನ ಹರಿಸ್ತಾ ಇದ್ದಾಳೆ, ಆಶೀರ್ವಾದವನ್ನ ಮಾಡ್ತಾ ಇದ್ದಾಳೆ ಅಂತಕ್ಕಂಥದ್ದು. ಹರಸುವುದು ಹಾರೈಸುವುದು ಎರಡು ಕೂಡ ಒಂದೇನೆ. ಆಶೀರ್ವಾದದ ರೀತಿಯಲ್ಲಿ ಹರಕೆಯ ರೂಪನ್ನೇ ಅದು. ಶುಭವಾಗ್ಲಿ ಒಳ್ಳೇದಾಗ್ಲಿ ಅಂತ ತನ್ನ ಮನಸ್ಸಿನಿಂದ ಅಂತರಾತ್ಮದಿಂದ ತವರು ಮನೆಯನ್ನ ಆಕೆ ಶುಭವನ್ನ ಕೋರ್ತಾ ಇದ್ದಾಳೆ. ಹೊಳೆದಂಡೆಯಲ್ಲಿರುವ ಗರಿಕೆಯ ಹಾಗೆ ಹಬ್ಬಬೇಕಂತೆ ಅವರ ಬಳ್ಳಿ, ಆ ವಂಶದ ಬಳ್ಳಿ ಹೇಗೆ ಹಬ್ಬಬೇಕು ಅಂತ ಹೇಳಿದ್ರೆ ಗರಕೆ ಹೇಗೆ ಒಂದ್ರ ಪಕ್ಕ ಒಂದು ಒಂದ್ರ ಪಕ್ಕ ಒಂದು ಒಂದ್ರ ಪಕ್ಕ ಒಂದು ಹೇಗೆ, ಅದು ಹೊಳೆದಂಡೆಯಲ್ಲಿರುವ ಮರುಭೂಮಿಯಲ್ಲ, ಅಂದ್ರೆ ಅಷ್ಟು ತಂಪಾಗಿರ್ಲಿ ಅಂತ. ಹೊಳೆ ಭೀಮಾರತಿ ಎಂಬ ಹೊಳೆ ತಂಪ ಅಂತ ಹೇಳ್ತಾ ಇದ್ದಾರೆ ನೋಡಿ. ಆ ಭೀಮಾರತಿ ಅನ್ನುವಂತಹ ಹೊಳೆ ಸದಾ ಕಾಲ ಹಸಿರನ್ನ ಹುಟ್ಟಾಕೋದಕ್ಕೆ ಹೇಗೆ ಪ್ರೇರಣೆಯನ್ನ ಕೊಡುತ್ತೋ, ತನ್ನ ಸುತ್ತಲಿರುವ ಭೂಮಿಯನ್ನ ತಂಪಾಗಿಸುತ್ತೋ, ತನ್ನ ಸುತ್ತಲಿರುವ ಜನರಿಗೆ ಹೇಗೆ ಒಂದು ಕೃಷಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಅಂದ್ರೆ ಅಭಿವೃದ್ಧಿಯ ಕಡೆಗೆ ಸಾಗಿಸೋದಕ್ಕೆ ಪ್ರಯತ್ನ ಪಡುತ್ತೋ, ಹಾಗೆ ತನ್ನ ತವರು ಕೂಡ ಹಚ್ಚ ಹಸಿರಿನಿಂದ ಸಮೃದ್ಧಿಯಿಂದ ಬಾಳಿ ಬದುಕಲಿ ಅಂತ ಹೇಳಿ ಒಬ್ಬ ಹೆಣ್ಣು ಮಗಳು ಈ ಹಾಡಿನ ಮೂಲಕ ಶುಭವನ್ನ ಕೋರ್ತಾ ಇದ್ದಾಳೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಈ ಒಂದು ಜನಪದ ಗೀತೆಯ ಸಾರಾಂಶ ಅಂತ ಹೇಳಬಹುದು.